ಎಲ್ಲ ಹೆಣ್ಮಕ್ಳಿಗೂ ನಮಗೆ ಸ್ಕಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕೊಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಬ್ರೈಟ್ ಆಗಿರಬೇಕು, ಶೈನಿ ಥರ ಇರಬೇಕು, ಗ್ಲಾಸ್ ಥರ ಸ್ಕಿನ್ ಇರಬೇಕು ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಅನ್ನೋದಿರುತ್ತೆ. ಒಬ್ರಿಗೆ ಎಷ್ಟೇ ಏನೇನು ಮಾಡಿದ್ರೂ ಕೂಡ ಡಲ್ ಸ್ಕಿನ್ ಅನ್ನೋದು ಹೋಗೋದಿಲ್ಲ. ತುಂಬಾ ಆಯಿಲ್ ಥರ ಇರುತ್ತೆ. ಅಂಥವ್ರಿಗಾದರೆ ತುಂಬಾ ಯೂಸ್ ಆಗುತ್ತೆ. ಈ ಕೊರಿಯನ್ ಹುಡುಗಿರಾದರೆ ನೋಡಿದ್ರೇ ಎಷ್ಟು ಚೆನ್ನಾಗಿರ್ತಾರಲ್ಲ, ಆ ಥರ ಸ್ಕಿನ್ ನಮಗೂ ಬೇಕು ಅನಿಸುತ್ತೆ. ಅದೇ ಥರ ಸ್ಕಿನ್ ನಾವು ಮನೆಯಲ್ಲಿ ಈಸಿಯಾಗಿ ₹1 ಖರ್ಚಿಲ್ಲದೆ ಯಾವುದೇ ಥರ ನಾವು ಪ್ರಾಡಕ್ಟ್ ತಗೊಳ್ದಿರೇ ಆರಾಮಾಗಿ ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಈ ಥರ ಒಂದು ಸತಿ ಕ್ರೀಮ್ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಅದು ಯಾವ ಥರ ಅನ್ನೋದು ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಆದರೆ ಒಂದು ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. ಒಂದು 1/4 ಬಟ್ಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ತೊಳೆದ್ಬಿಟ್ಟು ನಾವು 1/4 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 3ರಷ್ಟು ನಾವು ನೀರು ಹಾಕ್ಕೋಬೇಕಾಗುತ್ತೆ. ಅಂದರೆ 1 ಲೋಟ ಅಕ್ಕಿಗೆ 3 ಲೋಟ 3-3.5 ಲೋಟ ಅಷ್ಟು ನಾವು ನೀರನ್ನೋದು ಸೇರಿಸ್ಕೋಬೇಕು. ಸ್ವಲ್ಪ ನೀರನ್ನೋದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು. ನಾವು ಮಕ್ಕಳಿಗೆ ತಿನ್ನಿಸ್ತೀವಲ್ಲ ಅನ್ನ, ಚಿಕ್ಕ ಚಿಕ್ಕ ಮಕ್ಕಳಿಗೆ 1 ಇಯರ್ ಬಿಲೋ ಮಕ್ಕಳಿಗೆ ನಾವು ತಿನ್ನಿಸ್ತಾ ಇರ್ತೀವಿ. ತುಂಬ ನುಣ್ಣಗೆ ಮಾಡಿಕೊಂಡು ಅದೇ ಥರ ನುಣ್ಣಗಾಗಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರನ್ನೋದು ಸೇರಿಸ್ಕೋಬಾರ್ದು. ಇದನ್ನು ಚೆನ್ನಾಗಿ ನುಣ್ಣಗಾಕೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಆಗುತ್ತೆ ಇದು ಬೇಯೋಷ್ಟಿಗೆ. ಅದು ಚೆನ್ನಾಗಿ ಬೆಂದಮೇಲೆ ನೋಡಿ ಅದು ಒಂದು ಇಟ್ಕೊಂಡ್ರೆ ಸ್ಮ್ಯಾಶ್ ಫುಲ್ಲು ನುಣ್ಣಗಿರಬೇಕು. ಕೈಯಲ್ಲಿ ಹಿಂಗೆ ಅನ್ನೋಷ್ಟಿಗೆ ಫುಲ್ ನುಣ್ಣಗೆ ಗಂಜಿ ಥರ ನೋಡಿ ಆ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಕುದಿಸ್ಕೋಬೇಕು. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ಒಂದು ತಣ್ಣಗಾಗಬೇಕು, ಅಲ್ಲಿವರೆಗೂ ಸೈಡ್ಗೆ ಇಟ್ಕೊಂಬಿಡಬೇಕು. ಒಂದು ಮೀಡಿಯಮ್ ಅಂದರೆ ಜಾಸ್ತಿ ತಣ್ಣಗೆ ಆಗಬಾರ್ದು. ಒಂದು 60% ಅಷ್ಟು ತಣ್ಣಗಿರಬೇಕು. ಜಾಸ್ತಿ ತಣ್ಣಗಾಗ್ಬಿಟ್ರೆ ಮತ್ತು ಅದು ನಮಗೆ ಕ್ರೀಮ್ ಥರ ಬರೋಕ್ಕೆ ಅದು ಗಟ್ಟಿ ಥರ ಆಗೋಗುತ್ತೆ. ಇದು ಮಿಕ್ಸಿ ಜಾರ್ ತೊಗೊಂಡು ನೀರು ಇಲ್ದಿರ ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ನೀರು ಅನ್ನೋದು ಸ್ವಲ್ಪನೂ ಸೇರಿಸಬಾರ್ದು. ಇದಕ್ಕೆ ನಾವೆಷ್ಟು ಬೇಯಿಸ್ಕೊಂಡಿರ್ತೀವೋ ಅಷ್ಟೇ ಅದರಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ನುಣ್ಣಗೆ ನಾವು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಸೇಮ್ ಕ್ರೀಮ್ ಯಾವ ಥರ ಇರುತ್ತೋ ಅದೇ ಥರ ನಾವು ಮಾಡ್ಕೋಬೇಕು. ಈ ಥರ ನಾವು ಸ್ಟ್ರೈನರ್ ಇರುತ್ತಲ್ಲ ಅದನ್ನು ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಇನ್ನು ನುಣ್ಣಗೆ ಅದು ಕ್ರೀಮ್ ಯಾವ ಥರ ಇರುತ್ತೋ ಆ ಥರ ಬರಬೇಕಾಗುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಬಟ್ಟೆ ಇದ್ದರೆ ಸ್ವಲ್ಪ ಕಾಟನ್ ಬಟ್ಟೆ ಸ್ವಲ್ಪ ತೆಳುವಾಗಿರುತ್ತಲ್ಲ, ಬಟ್ಟೆಗಿಂತ ಈ ಥರ ಸ್ಟ್ರೈನರ್ ಇದ್ದರೆ ತೊಗೊಳ್ಳಿ. ಯಾಕಂದರೆ ಥಿಕ್ನೆಸ್ ಅನ್ನೋದಿರುತ್ತೆ. ಅದು ಅಷ್ಟು ಬೇಗ ನಮಗೆ ಇದಾಗಲ್ಲ. ನೋಡಿ ಎಷ್ಟು ಸ್ವಲ್ಪ ಲೇಟಾಗಿ ನಮಗೆ ಇದಾಗುತ್ತೆ. ಅದು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ನಾವು ಸ್ಟ್ರೈನರಲ್ಲಿ. ನೋಡಿ ಅದು ಕ್ಲೀನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪ್ರೆಸ್ ಮಾಡ್ತಾಯಿದ್ರೆ ಆವಾಗ ಇದು ಸ್ವಲ್ಪನೇ ಇದಾಗುತ್ತೆ. ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇದು ಮಾಡಬೇಕು ಅಂದ್ರೇ. ಅದು ನೀಟಾಗಿ ನಾವು ಪ್ರೆಸ್ ಮಾಡಿಕೊಂಡು ತಗೋಬೇಕಾಗುತ್ತೆ. ಇದು ಈ ಥರ ಮಾಡುವಾಗ ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಫುಲ್ ತಣ್ಣಗಾಗ್ಬಿಟ್ರೆ ಏನಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ನಾವು ರೈಸ್ ಅಲ್ಲ, ಅದು ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಕೂಡ ಫುಲ್ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಒಂದು 60% ಅಷ್ಟು ನಾವು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು. ತುಂಬ ಫುಲ್ ತಣ್ಣಗಾಗ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಅಂದರೆ ಅದು ಗಟ್ಟಿ ಥರ ಆಗಿಬಿಡುತ್ತೆ. ನಮ್ಗೆ ಅವಾಗ ಈ ಥರ ಮಾಡೋಕ್ಕಾಗಲ್ಲ. ಈ ಥರ ಒಂದು ಸ್ಪೂನ್ ತೊಗೊಂಡು ಅದರಲ್ಲಿ ಈ ಥರ ಒತ್ತಾ ಇದ್ದರೆ ಕೆಳಗಡೆ ನೀಟಾಗಿ ನಮಗೆ ಸೇಮ್ ಕ್ರೀಮ್ ಯಾವ ಥರ ಇರುತ್ತೆ ಲೈಕ್ ಕ್ರೀಮ್ ಆ ಥರ ನಮಗೆ ಬರುತ್ತೆ. ನೋಡಿ ಈ ಥರನೇ ಮಾಡಬೇಕು. ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಒಂದು 5ರಿಂದ 10 ನಿಮಿಷ ಆಗುತ್ತೆ ನಮ್ಗೆ ಈ ಥರ ಮಾಡಬೇಕು ಅಂದರೆ. ಇಲ್ಲಾಂದರೆ ಸ್ವಲ್ಪ ನಿಮ್ಗೆ ಅಷ್ಟು ಬಿಸಿ ಅನಿಸಲ್ಲ ಅಂದರೆ ಇನ್ನೊಂದು ಮೆಥಡ್ ತೋರಿಸ್ಕೊಡ್ತೀನಿ ಅದು ಯಾವ ಥರ ಅಂದ್ಬಿಟ್ಟು ಅಂತ. ನೋಡಿ ಈ ಥರ ನಮಗೆ ಕ್ರೀಮ್ ಥರ ಹೆಂಗಿರುತ್ತೋ ನಾವು ಕ್ರೀಮು ಲೋಷನ್ ಥರ ಆ ಥರ ಇರಬೇಕಾಗುತ್ತೆ. ಆವಾಗೇ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಬೆರಳು ಇರುತ್ತಲ್ಲ, ಬೆರಳಲ್ಲಿ ಈ ಥರ ಒತ್ತುತ್ತಾ ಇದ್ದರೆ ನಮಗೆ ಅದು ಕ್ರೀಮ್ ಥರ ಇದಾಗುತ್ತೆ. ಚೆನ್ನಾಗಿ ಸ್ಪೂನ್ಗಿಂತ ಆರಾಮಾಗಿ ಈ ಥರ ಬೆರಳಲ್ಲೇ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. 5 ನಿಮಿಷ ಹಾಕೋದ್ರಲ್ಲಿ ಒಂದು 3 ನಿಮಿಷದಲ್ಲಿ ಆರಾಮಾಗಿ ಈ ಥರ ಮಾಡ್ಕೊಂಬಿಡ್ಬೋದು. ಈ ಥರ ಒಂದು ಸತಿ ಟ್ರೈ ಮಾಡಿ. ಇಲ್ಲಾಂದರೆ ಬಟ್ಟೆ ಏನಾದರೂ ಇದ್ದರೆ ನೀವು ಆ ಥರ ಮಾಡಬೇಕು ಅಂದರೆ ಅದು ಸ್ವಲ್ಪ ತೆಳುವಾಗಿರೋ ಬಟ್ಟೆಯಲ್ಲಿ ಕೂಡ ಆರಾಮಾಗಿ ಮಾಡ್ಕೋಬೋದು. ಈ ಥರ ವಾರಕ್ಕೊಂದು ಸತಿ ಮಾಡ್ಕೊಂಡು ನಾವು ಇಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಥರ ಅಷ್ಟೊಂದು ದುಡ್ಡು ಕೊಟ್ಟು ಕಾಸ್ಟ್ಲಿ ಕ್ರೀಮ್ ಆ ಥರ ತಗೊಳ್ಳೋ ಅಷ್ಟು ಅವಶ್ಯಕತೆಯೇ ಇಲ್ಲ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಡಲ್ ಸ್ಕಿನ್ನು ಮತ್ತು ರಿಂಕಲ್ಸ್ ಎಲ್ಲ ಇರುತ್ತೆ, ಮತ್ತು ಪಿಗ್ಮೆಂಟೇಷನ್ನು, ಬ್ಲ್ಯಾಕ್ ಮಾರ್ಕ್ ಇದೆಲ್ಲ ನೀಟಾಗಿ ಇದು ಹಚ್ಚೋದ್ರಿಂದ ಡೇ ಬೈ ಕಡಿಮೆ ಆಗುತ್ತೆ. ತುಂಬಾ ಯೂಸ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕಾಗುತ್ತೆ. ಇದು ಜಾಸ್ತಿ ತಣ್ಣಗಾಗಕ್ಕಂತೂ ಬಿಡೋಕ್ಕೆ ಹೋಗ್ಬಿಡಿ, ಅದು ಗಟ್ಟಿ ಥರ ಆಗಿಬಿಡುತ್ತೆ. ಅದು ಚೆನ್ನಾಗಿ ಇದನ್ನು ಒಂದು ಸ್ಪೂನ್ ತೊಗೊಂಡು ಒಂದು 3 ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಈ ಚೆನ್ನಾಗಿ ಒಂದು 3 ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿದು ಕ್ರೀಮ್ ನಮಗೆ ಯಾವ ಥರ ಇರುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ
ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಜೇನುತುಪ್ಪ ಅನ್ನೋದು ಹನಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಜೇನುತುಪ್ಪ ಕಂಪಲ್ಸರಿ ಸೇರಿಸ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ ಸ್ಕಿನ್ ಚೆನ್ನಾಗಿ ಮಾಯ್ಚುರೇಷನ್ ಆಗಬೇಕು ಅಂದರೆ ನಮಗೆ ಜೇನುತುಪ್ಪನ ಸೇರಿಸ್ಕೋಬೇಕಾಗುತ್ತೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮಗೆ ಯಾವುದೇ ಥರ ಮುಖದಲ್ಲಿರೋ ಕಳೆಗಳಿದ್ದರೆ ನೀಟಾಗಿ ಅದು ಇದಾಗುತ್ತೆ. ಡೇ ಬೈ ನಾವು ಹಚ್ತಾ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಕಳೆ ಯಾವುದೇ ಇರಲಿ ಹೊರ್ಟೋಗುತ್ತೆ. ಇವೆರಡೂ ಸೇರಿಸ್ಕೊಂಡು ಚೆನ್ನಾಗಿ ಸೇರಿಸ್ಕೊಂಡ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ರೆಡಿಯಾಗುತ್ತೆ ಕ್ರೀಮ್ ಅನ್ನೋದು. ಈ ಥರ ವಾರಕ್ಕೊಂದ್ಸತಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಥರ ಬರುತ್ತೆ, ಶೈನಿ ಥರ ಸ್ಕಿನ್ ಅನ್ನೋದು ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ಈ ಥರ ಮಾಡೋದ್ರಿಂದ ರೈಸಿಂದ ತುಂಬಾ ಇವಾಗ ಪ್ರಾಡಕ್ಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಮ್ಗೆ ತಗೊಳ್ಳೋ ಬದಲು ಈ ಥರ ಒಂದು ಸತಿ ನ್ಯಾಚುರಲಾಗಿ ಮನೆಯಲ್ಲೇ ಮಾಡಿ ದುಡ್ಡು ಮನಿ ಸೇವಿಂಗು ಆಗುತ್ತೆ. ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ಆರಾಮಾಗಿ ವಾರಕ್ಕೊಂದು ಸತಿ ನಾವು ಮಾಡ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಮೇಲೆ ಯಾವುದಾದ್ರೂ ಗಾಜಿಂದಾದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ದಾದ್ರೂ ಪರವಾಗಿಲ್ಲ, ಕಂಟೈನರ್ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲೇ ಇದನ್ನು ಸ್ಟೋರ್ ಮಾಡ್ಕೋಬೇಕಾಗುತ್ತೆ ನಾವು. ಯಾಕಂದರೆ ಅದು ಅಕ್ಕಿ ರೈಸ್ ಹಾಕಿರ್ತೀವಲ್ಲ, ಒನ್ ಡೇ ಕೂಡ ನಮ್ಗೆ ಸ್ಟೋರ್ ಮಾಡಿ ಈಚೆ ಔಟ್ಸೈಡ್ ಆದರೆ ಟೆಂಪ್ರೇಚರ್ಗೆ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಇದು ಫುಲ್ಲು ಅಪ್ಲೈ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಇಲ್ಲಾಂದರೆ ಇದೊಂದು ಸ್ಮೆಲ್ ಥರ ಬಂದ್ಬಿಡುತ್ತೆ. ಅದಕ್ಕೆ ಇದು ಫ್ರಿಜ್ಜಲ್ಲೇ ನಾವು ಸ್ಟೋರ್ ಮಾಡ್ಕೋಬೋದು. ಒಂದು ವಾರ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಒಂದು ವಾರ ಆದಮೇಲೆ ಮತ್ತೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ಎಷ್ಟೇ ಡಲ್ ಇರಲಿ, ಎಷ್ಟೇ ಪಿಂಪಲ್ಸ್ ಅನ್ನೋದು, ಬ್ಲ್ಯಾಕ್ ಮಾರ್ಕ್ಸು, ಈ ರಿಂಕಲ್ಸ್ ಇದೆಲ್ಲ ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆಲ್ಲ ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ತುಂಬ ಚೆನ್ನಾಗಿ ಇದು ಯೂಸ್ ಆಗುತ್ತೆ. ಇದು ನೈಟ್ ಟೈಮು ನಮ್ಮ ಮುಖ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಮೇಲೆ, ನಮ್ಮ ಫೇಸೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಮೇಲೆ ಇದು ನೋಡಿ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಸಾಜ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಹಂಗೆ ಬಿಟ್ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೋಬೋದು. ಇಲ್ಲ ನಾವು ಓವರ್ ನೈಟ್ ಹಂಗೆ ಇಟ್ಕೋತೀವಿ ಅಂದರೆ ಆರಾಮಾಗಿ ಇಟ್ಕೊಂಡು ಬೆಳಗ್ಗೆ ಫೇಸ್ ಅನ್ನೋದು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬ್ರೈಟ್ನೆಸ್ಸು ಅದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಚ್ತಾ ಇದ್ರೇ ಎಷ್ಟು ಚೆನ್ನಾಗಿ ಸ್ಮೂತಾಗೈತೆ ಅಂದ್ಬಿಟ್ಟು ಅಂತ. ನಮ್ಮ ಸ್ಕಿನ್ ಕೂಡ ಅಷ್ಟೇ ಸ್ಮೂತಾಗಿರುತ್ತೆ. ತುಂಬಾ ಯೂಸ್ ಆಗುತ್ತೆ. ನಾವು ಅಷ್ಟಷ್ಟು ದುಡ್ಡು ಕೊಟ್ಬಿಟ್ಟು ಈಚೆಯಿಂದ ಪ್ರಾಡಕ್ಟ್ಸ್ ಎಲ್ಲ ತರ್ತಾ ಇರ್ತೀವಿ. ಒಬ್ಬೊಬ್ರಿಗೆ ಆಗಲ್ಲ, ಒಬ್ಬೊಬ್ರಿಗೆ ಹಚ್ಚೋದ್ರಿಂದ ಪಿಂಪಲ್ಸ್ ಎಲ್ಲ ಬಂದ್ಬಿಡುತ್ತೆ. ಅದರಿಂದ ಯಾವುದೇ ಥರ ಯೂಸ್ ಕೂಡ ನಮಗಾಗಲ್ಲ. ಆ ಥರ ಮಾಡೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಇಲ್ಲ ಹಚ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗೈತೆ ಅಂತ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಯೂಸ್ ಮಾಡಿಬಿಟ್ಟೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮಿಕ್ಕಿರುತ್ತಲ್ಲ ಅದನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಬಿಟ್ಟು ಅದನ್ನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಈ ಥರ ವಾರಕ್ಕೊಂದು ಸತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಿಮ್ಗೇನಾದರೂ ಬೇಡ ನಮಗೆ ನೈಟ್ ಫುಲ್ ನಮಗೆ ಇಡೋಕ್ಕಾಗಲ್ಲ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ನಾವು ಮಸಾಜ್ ಮಾಡಿಕೊಂಡು ಹಾಫ್ ಆನ್ ಅವರ್ ಆದಮೇಲೆ ನಾವು ಫೇಸ್ ವಾಶ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ.